ಗುಡ್ ಮಾರ್ನಿಂಗ್ ಮಕ್ಕಳೇ. 2021-22ನೇ ಶೈಕ್ಷಣಿಕ ವರ್ಷಕ್ಕೆ ನಿಮಗೆಲ್ಲ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೊದಲಿಗೆ ಎಲ್ಲರೂ ಕಣ್ಮುಚ್ಚಿ ಕೈಗಳನ್ನು ಜೋಡಿಸಿ ದೇವರ ಹತ್ರ ಒಂದು ಕ್ಷಣ ಪ್ರಾರ್ಥನೆಯನ್ನು ಮಾಡೋಣ. ಅದೇನೆಂದರೆ, ದೇವರೇ, ಈ ವರ್ಷ ನಮ್ಮನ್ನು ಆದಷ್ಟು ಬೇಗನೆ ಶಾಲೆಗಳು ಓಪನ್ ಆಗಿ ಶಿಕ್ಷಕರ ಮುಂದೆ ಕುಳಿತುಕೊಂಡು ವರ್ಗ ಕೋಣೆಯಲ್ಲಿ ಪಾಠಗಳನ್ನು ಕೇಳುವಂತೆ ಅವಕಾಶವನ್ನು ಲಭಿಸಿಕೊಡುತ್ತಂದೆ. ಆದಷ್ಟು ಬೇಗನೆ ಈ ಕೊರೋನಾ ಹೆಮ್ಮಾರಿ ನಮ್ಮ ಪ್ರಪಂಚವನ್ನು ಬಿಟ್ಟು ತೊಲಗಲಿ ಅಂತ ಹೇಳಿ ಆಶೀರ್ವಾದ ಮಾಡು. ನಿನ್ನ ಇಚ್ಛೆಯಂತೆ ನಮಗಾಗಲಿ. ಶಿಕ್ಷಕರು ಎಲ್ಲೋ, ನಾವು ಎಲ್ಲೋ, ನಮ್ಮ ಮಧ್ಯದಲ್ಲಿ ನೀನು ಇದ್ದು ಶಿಕ್ಷಕರು ಮಾಡುವಂತಹ ಪಾಠಗಳನ್ನು ನಾವು ಚೆನ್ನಾಗಿ ಅರ್ಥೈಸಿಕೊಂಡು ನಮ್ಮ ಅಭ್ಯಾಸವನ್ನು ಮಾಡುವ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸಿ ಕಾಪಾಡು ತಂದೆಯೇ. ಹೌದಲ್ಲ ಮಕ್ಕಳೇ? ನಮಗೂ ಕೂಡ ತುಂಬ ಬೇಜಾರಾಗುತ್ತೆ. ಶಾಲೆಗಳೆಲ್ಲ ನೀವಿಲ್ಲದೆ ಬನವನ ಆಗ್ತಾ ಇದೆ. ನಿಮ್ಮ ಜೊತೆಗೆ ಮಾತನಾಡ್ತಾ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ, ವಿವರಿಸುತ್ತಾ ನಾವುಗಳು ಪಾಠವನ್ನು ಮಾಡಬೇಕಾದ್ರೆ ಅದರ ಒಂದು ಖುಷಿನೇ ಬೇರೆ. ಆದರೆ ಪರಿಸ್ಥಿತಿ ಈ ರೀತಿಯಾಗಿ ತಂದಿಟ್ಟಿದೆ ನಮಗೆ. ಆದ್ದರಿಂದ ಪರಿಸ್ಥಿತಿಗೆ ಒಗ್ಗಿಕೊಂಡೇ ನಾವು ಹೋಗಬೇಕಾಗಿದೆ. ಆದ್ದರಿಂದ ದಯವಿಟ್ಟು ಇನ್ಮೇಲೆ ನಾನು ನಿಮಗೆ ಡೈಲಿ ವಿಡಿಯೋಸ್ಗಳನ್ನು ಕಳಿಸ್ತಾ ಇರ್ತೀನಿ, ಪಾಠಗಳನ್ನ. ಆದಷ್ಟು ಯಾವುದಾದ್ರೂ ಒಂದು ನಿಮ್ಮ ಮನೆಯ ಶಾಂತ ಇರಬೇಕು ಪ್ಲೇಸ್, ಕೋಲೆಯಲ್ಲಿ ಕುತ್ಕೊಂಡು ನೋಡ್ರಿ. ಹೌದಾ? ಓಕೆ, ಈ ದಿನ ನಾವು ಪಾಠವನ್ನು ಪ್ರಾರಂಭವನ್ನು ಮಾಡೋಣ. ಇತಿಹಾಸದ ಮೊದಲನೆಯ ಪಾಠ ನಾನು ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಈ ದಿವಸ. ಮೊದಲನೇದಾಗಿ ನಮಗೆಲ್ಲ ಏನು ಅನಿಸ್ತಾ ಇರ್ತದಪ್ಪ ಅಂತಂದ್ರೆ, ನಾವು ಎಲ್ಲಿರ್ತೀವಲ್ಲ ಇದೇ ನಮ್ಮ ಜಗತ್ತು ಅಂತ ಅನಿಸ್ತಾ ಇರ್ತದೆ. ಹೌದಾ? ನಮ್ಮ ಭಾರತವೇ ಒಂದು ಜಗತ್ತು ಅನಿಸ್ತಾ ಇರ್ತದ. ನಮ್ಮ ಭಾರತದ ಹಾಗೆ ಹೊರಗಡೆನೂ ಕೂಡ ದೇಶಗಳಿವೆಯಾ, ಅವು ಹೇಗಿರಬೇಕು ಏನು ಅನ್ನುವಂಥ ದೊಡ್ಡ ಕ್ವಶನ್ ಮಾರ್ಕ್ ನಮಗೆ. ಹೌದಾ? ಅವನ್ನೆಲ್ಲ ಯಾವಾಗ ಕಂಡು ಹಿಡಿದ್ರು, ಅಲ್ಲಿ ಎಷ್ಟು ಜನ ಇದ್ದಾರೆ, ಇದೆಲ್ಲ ದೊಡ್ಡ ಕ್ವಶನ್ ಮಾರ್ಕ್. ಆದರೆ ಇಡೀ ದೊಡ್ಡ ಪ್ರಪಂಚದಲ್ಲಿ ಸರಿಸುಮಾರಾಗಿ 200ಕ್ಕಿಂತಲೂ ಹೆಚ್ಚು ದೇಶಗಳಿವೆ, ಸಣ್ಣ ಪುಟ್ಟ ದೊಡ್ಡ ಎಲ್ಲ ಸೇರಿ. ಹೌದಾ? ಅದರಲ್ಲಿ ನಮ್ಮ ಭಾರತ ದೇಶನೂ ಕೂಡ ಒಂದು. ನಾನು ಈ ದಿನ ಪ್ರಪಂಚದ ಅರ್ಧ ಮ್ಯಾಪ್ ಅನ್ನು ಇಲ್ಲಿ ಹಾಕಿದ್ದೀನಿ. ಯಾಕೆ ಹಾಕಿದ್ದೀರಾ ಟೀಚರ್ ಅಂತ ಕೇಳ್ಬೋದು. ಯಾಕೆ ಅಂತಂದ್ರೆ ನಮಗೆ ಬಹಳ ವಿಚಿತ್ರ ಅನಿಸ್ಬೋದು. ಯಾವಾಗ ಈ ಒಂದು ಸಮುದ್ರದಲ್ಲಿ ನೌಕೆಗಳು ಓಡಾಡಲಿಕ್ಕೆ ಸ್ಟಾರ್ಟ್ ಆದವಪ್ಪ, ಯಾಕೆ ಓಡಾಡಲಿಕ್ಕೆ ಸ್ಟಾರ್ಟ್ ಆದವು, ಇದೆಲ್ಲ ಒಂದು ದೊಡ್ಡ ಕ್ವಶನ್. ಆ ಕ್ವಶನ್ಗೆ ಉತ್ತರವನ್ನ ಈ ಒಂದು ಪಾಠ ನಮಗೆ ದೊರಕಿಸಿಕೊಡ್ತದ ಮಕ್ಕಳಿಗೆ. ಇದನ್ನು ನಾನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಒಂದು ರೀತಿ ಕಸರಮಸರ ಆಗಿಬಿಡ್ತದ ಮನಸ್ಸಿನಲ್ಲಿ ನಮಗೆ. ಹೌದಾ? ಯಾಕಾದ್ರೂ ಬಂದ್ರಪ್ಪ ಈ ಬ್ರಿಟಿಷರು, ನಮ್ಮನ್ನು ಗುಲಾಮರನ್ನಾಗಿ ಮಾಡಿದ್ರು, ಯಾವಾಗ ಬಂದ್ರು, ಏನು, ಅದನ್ನು ಎಲ್ಲವನ್ನ ಪರಿಪೂರ್ಣವಾಗಿ ನಾವುಗಳು ಈ ಒಂದು ಪಾಠ ನಮಗೆ ತಿಳುವಳಿಕೆಯನ್ನು ನೀಡುತ್ತೆ. ಇಲ್ಲಿ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮ ಭಾರತ ಯುರೋಪ್ ಖಂಡದ ಜೊತೆಗೆ ಅತ್ಯಂತ ಉತ್ತಮವಾದಂತಹ ವಾಣಿಜ್ಯ ಸಂಬಂಧವನ್ನು ಇಟ್ಕೊಂಡಿದೆ. ಯಾಕೆ ಯುರೋಪ್ ದೇಶದವರು ನಮ್ಮ ಭಾರತ, ಯುರೋಪ್ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಯುರೋಪ್ ಖಂಡ ಮಕ್ಕಳು. ಹೌದಾ? ಈ ಕಡೆ ಬರ್ತಕ್ಕಂಥದ್ದೆಲ್ಲಾನು ಏಷ್ಯಾ ಖಂಡ. ನಿಮ್ಗೆ ನಾನು ಮೊನ್ನೆ ಮ್ಯಾಪ್ ಮಾಡ್ಲಿಕ್ಕೆ ಹೇಳಿದ್ದೆ, ಪ್ರಪಂಚದ ನಕಾಶೆಯನ್ನ ಬಿಡಿಸಿ 7 ಖಂಡಗಳನ್ನ ಬಿಡಿಸ್ರಿ ಅಂತ ಹೇಳಿದ್ದೆ ನಾನು. ಹೌದಾ? ಅದರಲ್ಲಿ ನಿಮ್ಗೆ ಐಡಿಯಾ ಬಂದ್ಬಿಡ್ತದ, ಯುರೋಪ್ ಖಂಡ ಅಂತಂದ್ರೆ ಎಷ್ಟಿದೆಯಪ್ಪ, ಏಷ್ಯಾ ಖಂಡ ಅಂದ್ರೆ ಎಷ್ಟಿದೆ. ಆ ಎರಡರ ಬಗ್ಗೆನೇ ಈ ದಿನ ನಾವು ಮಾತನಾಡೋಣ. ಓಕೆ? ಆ ಯುರೋಪ್ ಮತ್ತು ಭಾರತದ ನಡುವೆ ಯಾಕಾದ್ರೂ ವ್ಯಾಪಾರ ಸಂಬಂಧಗಳು ಇದ್ವಪ್ಪ, ಯುರೋಪಕ್ಕೆ ಭಾರತದ ಅವಶ್ಯಕತೆ ಏನಿತ್ತಪ್ಪ ಅಂತ ಕೇಳ್ಬೋದು. ಒಂದು ನೆನಪಿಟ್ಕೊಂಡ್ರಿ ಮಕ್ಕಳೇ, ಪ್ರಾಚೀನ ಕಾಲದಲ್ಲಿ ನಮ್ಮ ಭಾರತ ದೇಶ ಇಡೀ ಜಗತ್ತಿನಲ್ಲಿಯೇ ಕಂಪೇರ್ ಮಾಡಿದ್ರೆ ಬೇರೆ ದೇಶಗಳಿಗಿಂತ ಅತ್ಯಂತ ಸಂಪದ್ಭರಿತವಾಗಿರ್ತಕ್ಕಂತಹ ದೇಶವಾಗಿತ್ತು. ಅಷ್ಟೊಂದು ಸಂಪನ್ಮೂಲಗಳನ್ನು ಒಳಗೊಂಡಂತಹ ದೇಶವಾಗಿತ್ತು. ಇವತ್ತು ಒಂದು ಮುತ್ತು ರತ್ನ ಇರ್ಬೋದು, ವಜ್ರ ವೈಡೂರ್ಯ ಅಂತ ಹೇಳಂತಂದಿರ್ಬೋದು, ಮಸಾಲೆ ಪದಾರ್ಥಗಳು ಅಂತ ಹೇಳಂದಿರ್ಬೋದು, ಒಂದು ದಾಲ್ಚಿನ್ನಿ ಇರ್ಬೋದು, ಯಾಲಕ್ಕಿ ಇರ್ಬೋದು, ಲವಂಗ ಇರ್ಬೋದು, ಕರಿಮೆಣಸು ಇರ್ಬೋದು, ಶುಂಠಿ ಇರ್ಬೋದು, ಜೀರಿಗೆ ಇರ್ಬೋದು, ಎಲ್ಲ ಅಷ್ಟೊಂದು ಮಸಾಲೆ ಪದಾರ್ಥಗಳನ್ನು ನಮ್ಮ ಭಾರತ ದೇಶದ ನೆಲ ಬೆಳೀತಾ ಇತ್ತು, ಈಗಲೂ ಬೆಳೀತಾ ಇದೆ. ಆದರೆ ಈಗಿನಕ್ಕಿಂತ ಆಗ ಜಾಸ್ತಿ ಇತ್ತು. ಸಂಪದ್ಭರಿತವಾದಂತಹ ದೇಶ. ಯುರೋಪಿಯನ್ನರು ನಮ್ಮ ಭಾರತದ ದೇಶದ ಜೊತೆಗೆ ವ್ಯಾಪಾರ ಸಂಪರ್ಕ
ಸಂಬಂಧಗಳನ್ನ ಇಟ್ಕೊಂಡಿದ್ರು ಮಕ್ಕಳೇ. ಎಲ್ಲಿವರೆಗೆ ಅಂದ್ರೆ ಇತಿಹಾಸದಲ್ಲಿ ಒಂದು ಪುಸ್ತಕದಲ್ಲಿ ಓದಿದೆ ನಾನು. ಇಲ್ಲಿ ರೋಮ್ ಅಂತ ಬರ್ತಾ ಇದೆ, ಕಾಣಿಸ್ತಾ ಇದೆನಾ? ರೋಮ್ ಸಾಮ್ರಾಜ್ಯ, ಇಟಲಿ ಅಂತಿದೆ, ಫ್ರಾನ್ಸ್ ಇದೆ, ಪೋರ್ಚುಗಲ್ ಇದೆ, ಸ್ಪೇನ್ ಇದೆ, ಹಾಗೂ ಇಲ್ಲಿ ಯುರೋಪ್ ಖಂಡಗಳು, ಯುರೋಪ್ ಹಾಗೂ ಇಲ್ಲಿ ಇಂಗ್ಲೆಂಡ್ ಅಂತಿದೆ. ಈ ಎಲ್ಲಾ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಸ್ಪೆಷಲಿ ಈ ರೋಮ್ ಸಾಮ್ರಾಜ್ಯದ ಅರಸು ಮನೆತನಗಳು, ಆ ರೋಮ್ ಸಾಮ್ರಾಜ್ಯದ ಅರಸರ ರಾಣಿಯರಿಗೆ ಇವತ್ತ ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಕೂತ್ಕೊಂಡ್ರು ಅಂತ ಹೇಳಂತಂದ್ರೆ ಅವರುಗಳಿಗೆ ಭಾರತದ ಸಾಂಬಾರು ಪದಾರ್ಥಗಳಿಂದ ಮಾಡಿದಂತಹ ಭಕ್ಷ್ಯ ಭೋಜನಗಳನ್ನೇ ಸವಿಯಲು ಇಷ್ಟಪಡ್ತಾ ಇದ್ರಂತೆ. ಅವರುಗಳು ತಮ್ಮ ಒಂದು ಆಭರಣಗಳಲ್ಲಿ ಭಾರತದ ಮುತ್ತುಗಳನ್ನೇ ಧರಿಸಲು ಅವರುಗಳು ಇಷ್ಟಪಡ್ತಾ ಇದ್ರಂತೆ. ಇದರಿಂದ ನಿಮಗೆ ಕಲ್ಪನೆ ಬರ್ಬೋದು, ನಮ್ಮ ಭಾರತ ದೇಶದ ವಸ್ತುಗಳಿಗೆ ಅದೆಷ್ಟರ ಮಟ್ಟಿಗೆ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ, ಯುರೋಪ್ ದೇಶಗಳಲ್ಲಿ ಎಷ್ಟು ಬೇಡಿಕೆ ಇತ್ತು ಅನ್ನುವಂಥದ್ದರ ಕಲ್ಪನೆ ಬರ್ಬೋದು. ನೀವು ಕೇಳ್ಬೋದು, ಟೀಚರ್ ಹೆಂಗೆ ಹೋಗ್ತಿದ್ವಿ ಹಾಗಾದ್ರೆ ಅಂತ ಹೇಳಿದ್ರೆ, ಇಲ್ಲಿ ಏನ್ ಮಾಡ್ತಾ ಇದ್ರಿ ನಾನು ಹಾಕಿದ್ದೀನಿ ನಿಮಗೆ, ಹೌದಾ? ಸೌದಿ ಅರೇಬಿಯಾ ಅಂತ ಹೇಳಿ ಇಲ್ಲೆಲ್ಲ ಅರಬ್ ಕಂಟ್ರೀಸ್ಗಳಿಗೆಲ್ಲ, ಇರಾನ್, ಇರಾಕ್ ಹೀಗೆಲ್ಲ ನಮ್ಗೆ ಗೊತ್ತಿದೆ, ಹೌದಾ? ಇವರು ಏನ್ ಮಾಡ್ತಿದ್ರಪ್ಪ ಅಂತ ಹೇಳಂತಂದ್ರ ಭಾರತಕ್ಕೆ ಬರ್ತಿದ್ರು, ಭಾರತದಿಂದ ಭಾರತದ ಮಸಾಲೆ ಸಾಮಗ್ರಿಗಳನ್ನೆಲ್ಲವನ್ನ ತಗೊಂಡು ಅದ್ರೊಳಗೆಲ್ಲ ಇತ್ತು, ಮುತ್ತು, ವಜ್ರ, ಆಮೇಲೆ ಮಸ್ಲಿನ್ ಬಟ್ಟೆಗಳಂತ ಹೇಳಂತಂದಿರ್ಬೋದು, ಹತ್ತಿ ಬಟ್ಟೆಗಳಿರ್ಬೋದು, ಹತ್ತಿ ಎಲ್ಲವನ್ನ ಅವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಭಾರತದಲ್ಲಿ ಖರೀದಿಯನ್ನ ಮಾಡಿಕೊಂಡು, ಎಕ್ಸಾಂಪಲ್ 100 ರೂಪಾಯಿ ಖರೀದಿ ಮಾಡ್ಕೊಂಡ್ರು ಅಂತ ತಿಳ್ಕೊಡ್ರಿ. ಅವ್ರು ಏನ್ ಮಾಡ್ತಿದ್ರು ಅಂತ ಹೇಳಂತಂದ್ರೆ ಇಲ್ಲಿ ತಗೊಂಡು ಹೋಗ್ತಾ ಇದ್ರು, ಹೌದಾ? ಇಲ್ಲೊಂದು ಕಾನ್ಸ್ಟಂಟಿನೋಪಲ್ ಅಂತ ಬರುತ್ತೆ, ನೋಡ್ತಾ ಇದ್ರ? ಇದು ಏನ್ರಿ ಟೀಚರ್ ಅಂತ ಕೇಳ್ಬೋದು, ಯಾವ ನಗರ ಅಂತ ಹೇಳಿ? ರೋಮ್ ಸಾಮ್ರಾಜ್ಯದ, ರೋಮ್ ದೇಶದ ರಾಜಧಾನಿಯಾಗಿತ್ತು. ಅದನ್ನ ಬೈಜಾಂಟಿಕ್ ಅಂತ ಹೇಳಿ ಕರಿತಾ ಇದ್ರು ರೋಮ್ ಸಾಮ್ರಾಜ್ಯದನ್ನ. ಆ ಒಂದು ರಾಜಧಾನಿಯ ಮೂಲಕ ಅವ್ರು ಏನ್ ಮಾಡ್ತಿದ್ರು, ಇಲ್ಲಿ ಇದು ಗೇಟ್ ಇದೆ, ಒಂದು ರೀತಿ ಎಂಟ್ರನ್ಸ್ ಗೇಟ್ ಇದೆ. ನೀವು ನೋಡಿರ್ಬೋದು, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕೂಡ ಒಂದು ಎಂಟ್ರನ್ಸ್ ಗೇಟ್ ಇದೆ. ಅದನ್ನ ಏನಂತ ಕರಿತೇವೆ ನೋಡಿರ್ಬೋದು, ಟಿವಿಯಲ್ಲೆಲ್ಲ ಬಹಳ ರೋಷದಿಂದ ಏನ್ ಮಾಡ್ತಾ ಇರ್ತಾರಪ್ಪ ಅಂತ ಹೇಳಂತಂದ್ರೆ ಮಾರ್ಚಿಂಗ್ ಮಾಡ್ತಾ ಇರ್ತಾರೆ, ಅಲ್ಲೆಲ್ಲ ನೋಡ್ತಿರ್ಬೋದು. ಯಾವ್ದದು ಬಾರ್ಡರ್ ನೆನ್ಪು ಮಾಡ್ಕೊಳ್ಳಿ ನೋಡೋಣ, ವಾಘಾ ಬಾರ್ಡರ್. ಅದೇ ರೀತಿಯಲ್ಲಿ ಇಲ್ಲಿನೂ ಕೂಡ ಒಂದು ದೊಡ್ಡ ಗೇಟ್ ಇತ್ತಪ್ಪ. ಅರಬ್ ವರ್ತಕರು ಏನ್ ಮಾಡ್ತಾ ಇದ್ರು, ಭಾರತ ದೇಶದಿಂದ ಎಲ್ಲಾ ಸಾಮಗ್ರಿಗಳನ್ನ ತಗೊಂಡು ಈ ಕಾನ್ಸ್ಟಂಟಿನೋಪಲ್ಗಳ ಮೂಲಕ ಹೊರಗಡೆ ಬರ್ತಿದ್ರು. ಬಂದು ಇಲ್ಲಿ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಇಟಲಿ ವರ್ತಕರಿಗೆ ಅವುಗಳನ್ನ ಮಾರ್ತಾ ಇದ್ರು. ಜೊತೆಗೆ ಇಲ್ಲಿ ಮಾತ್ರವಲ್ಲ, ಅರಬ್ ವರ್ತಕರು ಇಲ್ಲಿ ಏಷ್ಯಾ ಖಂಡದ ಇತರ ಪ್ರದೇಶಗಳಿಗೂ ಕೂಡ ಅದನ್ನ ಮಾರ್ತಾ ಇದ್ರು. ಹೀಗಾಗಿ ಏಷ್ಯಾ ಖಂಡದ ತುಂಬೆಲ್ಲ ಭಾರತದ ವಸ್ತುಗಳ ಮಾರಾಟವನ್ನ ಮಾಡುವುದಕ್ಕೋಸ್ಕರ ಅರಬರು ಏಕಸಾಮ್ಯವನ್ನ ಹೊಂದಿದ್ದರೆ, ಏನ್ರಿ ಏಕಸಾಮ್ಯ? ಹೋಲ್ಸೇಲ್ ಡೀಲರ್ಸ್ ಆಗಿದ್ರು. ಏಷ್ಯಾ ಖಂಡದಲ್ಲಿ ಭಾರತದ ಸಾಂಬಾರು ಪದಾರ್ಥಗಳನ್ನ ಅಥವಾ ಇತರ ವಸ್ತುಗಳನ್ನ ಮಾರಾಟ ಮಾಡುವುದಕ್ಕೆ ಏಷ್ಯಾ ಖಂಡದಲ್ಲಿ ಯಾರು ಹೋಲ್ಸೇಲ್ ಡೀಲರ್ಸ್ ಆಗಿದ್ರಪ್ಪ? ಅರಬರು. ಇನ್ನ ಇಡೀ ಒಂದು ಯುರೋಪ್ ಖಂಡದಲ್ಲಿ ಹೋಲ್ಸೇಲ್ ಡೀಲರ್ಸ್ ಯಾರಾಗಿದ್ರು ಅಂತಂದ್ರೆ ಇಟಲಿ ವರ್ತಕರು ಆಗಿದ್ರು. ಹೀಗಾಗಿ ಅವ್ರನ್ನ ಹಿಡಿಯೋರೇ ಇರಲಿಲ್ಲ. ಇಲ್ಲೇ ಅರಬರು ಹಾರಾಡ್ತಾ ಇದ್ರು, ಇಲ್ಲೇ ಇಟಲಿಯರು ಹಾರಾಡ್ತಾ ಇದ್ರು. ಈ ಇಟಲಿಯವರಿಂದ ಉಳಿದವರೆಲ್ಲ ಕೊಂಡ್ಕೊಳ್ತಾ ಇದ್ರು. ಯಾರ್ಯಾರಪ್ಪ? ಇಂಗ್ಲೆಂಡ್ದವ್ರು ಕೊಂಡ್ಕೊಳ್ತಿದ್ರು, ಸ್ಪೇನ್ದವ್ರು ಕೊಂಡ್ಕೊಳ್ತಿದ್ರು, ಪೋರ್ಚುಗಲ್ದವ್ರು ಕೊಂಡ್ಕೊಳ್ತಿದ್ರು, ಫ್ರಾನ್ಸ್ದವ್ರು, ಈ ತರ ಎಲ್ಲರೂ ಕೊಂಡ್ಕೊಳ್ತಾ ಇದ್ರು. ಕ್ಲಿಯರ್? ಇವರಿಬ್ರೇ ಏನಪ್ಪಾ ಮೆರಿಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಒಂದ್ಸರಿ ಏನಾಯ್ತು ಅಂತಂದ್ರೆ ಒಂದು ಘಟನೆ ನಡೀತು 1453ರಲ್ಲಿ. ಯಾವ ಇಸ್ವಿ ಮಕ್ಕಳೇ ಅದು? 1453ರಲ್ಲಿ. ಅಲ್ಲಿ ಏನಾಯ್ತು ಅಂತ ಹೇಳಂತಂದ್ರೆ ಟರ್ಕಿ ದೇಶದವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಈ ಒಂದು ಕಾನ್ಸ್ಟಂಟಿನೋಪಲ್ ಅನ್ನುವಂಥದ್ದನ್ನ ವಶಪಡಿಸ್ಕೊಂಡ್ರು. ಆಗ ಏನ್ ಮಕ್ಕಳೇ ಬೆಳಗಾಗಿದ್ರಪ್ಪ ಅಂತ ಹೇಳಂತಂದ್ರೆ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸುವ ಕೆಲಸ ಬಿಟ್ಟು ಬೇರೆ ಏನು ವಿಚಾರನೇ ಇರ್ತಿರ್ಲಿಲ್ಲ. ಅಲ್ಲಿನ ರಾಜರುಗಳಿಗೆ ಕೆಲಸನೇ ಇರ್ತಿರ್ಲಿಲ್ಲ. ಹಾಗೆ ಟರ್ಕಿಯರು ಏನ್ ಮಾಡಿದ್ರು, ಕಾನ್ಸ್ಟಂಟಿನೋಪಲ್ ಅನ್ನ ವಶಪಡಿಸಿಕೊಂಡ್ರು. ವಶಪಡಿಸಿಕೊಂಡ ಮೇಲೆ ಜಗತ್ತಿನಲ್ಲಿಯೇ ಒಂದು ರೀತಿಯಾದಂತಹ ವಿಚಿತ್ರ ವಿದ್ಯಮಾನಗಳು ನಡೆದವು. ಏನಪ್ಪ ಅದು ಅಂತ ಹೇಳಿದ್ರ, ಮೊದಲು ಇಲ್ಲಿಂದ ಆರಾಮಾಗಿ ಅರಬರು ತಗೊಂಡು ಹೋಗ್ತಿದ್ರು, ಇಲ್ಲೆಲ್ಲ ಮಾರಾಟ ಮಾಡ್ತಿದ್ರು, ಇವ್ರು ಇಲ್ಲಿ ತಗೊಂಡ್ಬರ್ತಿದ್ರು, ಇಲ್ಲೆಲ್ಲ ನಡೀತಾ ಇತ್ತು, ಹೋಗುದು ಬರುದು ಹೋಗುದು ಬರುದು. ಕಾನ್ಸ್ಟಂಟಿನೋಪಲ್ ಒಂದ್ ಟೈಮ್ದೊಳಗ ಏನಾಗಿತ್ತು ಅಂತ ಹೇಳಂತಂದ್ರೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಆಗಿತ್ತಂತೆ ಮಕ್ಕಳೇ. ವಿಚಾರ ಮಾಡ್ರಿ ಎಷ್ಟು ಇದ್ರದ್ದು ಒಂದು ಹೋಲ್ಡ್ ಇರ್ಬೇಕಂತ ಹೇಳಿ. ಯಾವಾಗ ಟರ್ಕಿಯರು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡ್ರು, ಅವ್ರು ಗೇಟ್ ಕ್ಲೋಸ್ ಮಾಡಿದ್ರು. ಇನ್ನು ಮೇಲೆ ಇದರ ಮೂಲಕ ಯಾರಾದ್ರೂ ನೀವು ವ್ಯಾಪಾರ ಮಾಡಿದ್ರೆ ಅಂತಂದ್ರೆ ನಮಗೆ ಎಷ್ಟು ಟ್ಯಾಕ್ಸ್ ಅನ್ನ ಕೊಡಬೇಕು. ಮೊದಲು ಟ್ಯಾಕ್ಸ್ ಇತ್ತು, ಆದ್ರೆ ಈಗ ದುಪ್ಪಟ್ಟು
ಜಾಸ್ತಿ ಆಗ್ಬಿಡುತ್ತೆ. ಮೊದಲ ಇಲ್ಲಿಂದ ಒಂದು ಸಾಮಾನನ್ನ ತಗೊಂಡು ಹೋದ್ರಪ್ಪ ಅಂತ ಹೇಳಿದ್ರೆ ಅರಬರು ಇಲ್ಲಿ ಒಂದಿಷ್ಟು 200 ರೂಪಾಯಿಗೆ ಮಾರ್ತಿದ್ರಪ್ಪ, ಹೌದಾ? ಇವ್ರು ಒಂದು 300 ರೂಪಾಯಿಗೆ ಮಾರ್ಕೋತಿದ್ರು, ಹೆಂಗೋ ನಡೀತಿತ್ತು. ಆದ್ರೆ ಇಲ್ಲೇ 200 ರೂಪಾಯಿ ಕೊಡೋದಾಗ್ಬಿಡುತ್ತೆ, ಎಲ್ಲೇ ಗೇಟ್ನೊಳಗಡೆ ಟ್ಯಾಕ್ಸ್. ಅವಾಗ ಏನಾಯ್ತು, ತೊಂದರೆ ಆಯ್ತು, ಅವ್ರಿಗೆ ವ್ಯಾಪಾರ ಮಾಡೋದೇ ಪ್ರಾಬ್ಲಮ್ ಆಗ್ಬಿಡ್ತು. ಹೀಗಾಗಿ ಏನಾಯ್ತು ಅಂತಂದ್ರೆ ಇವರು ಪೋರ್ಚುಗಲ್ ಮತ್ತು ಇಲ್ಲಿ ಸ್ಪೇನ್ ಅಂತಕ್ಕಂತಹ ದೇಶ ಇದ್ವು, ಎಲ್ಲ ಚಿಕ್ಕ ಚಿಕ್ಕ ದೇಶಗಳ ಮಕ್ಕಳು. ಅಲ್ಲಿನ ರಾಜರುಗಳು ಏನ್ ವಿಚಾರ ಮಾಡಿದ್ರು ಅಂತ ಹೇಳಂತಂದ್ರ, ಇನ್ನು ಮೇಲೆ ನಮ್ಗ ಈ ಸಾಮಾನುಗಳನ್ನೆಲ್ಲ ತಗೊಳ್ಬೇಕಾದ್ರಪ್ಪ ಅಂತ ಹೇಳಂದ್ರ ಬಹಳ ದುಡ್ಡು ಕೊಟ್ಟು ತಗೊಳ್ಬೇಕಾಗ್ತದ. ಸ್ಪೆಷಲಿ ಭಾರತ ದೇಶದ ಸಾಂಬಾರು ಪದಾರ್ಥಗಳನ್ನ ಒಂದು ಕೆಲಸ ಮಾಡೋಣಂತ, ನಮ್ಗೆ ಇಟಲಿ ಉಸಾವರಿನೂ ಬೇಡ, ಅರಬರ ಉಸಾವರಿನೂ ಬೇಡ, ಅವರು ಯಾವ ರೀತಿಯಾಗಿ ಹೋಲ್ಸೇಲ್ ಡೀಲರ್ಸ್ ಆಗಿರ್ತಾರಲ್ಲ, ಇನ್ಮೇಲೆ ನಾವು ಆಗೋಣ ಅಂತ ಹೇಳಂತಂದು ವಿಚಾರ ಮಾಡಿದ್ರು. ಏನ್ ವಿಚಾರ ಮಾಡಿದ್ರು ಅಂತಂದ್ರೆ, ಈ ಪೋರ್ಚುಗಲ್ ಮತ್ತು ಸ್ಪೇನ್ ದೇಶದ ರಾಜರುಗಳು ಕುತ್ಕೊಂಡು ಥಿಂಕ್ ಮಾಡಿದ್ರು, ಏನ್ ಮಾಡೋದು, ಇಲ್ಲಿಂದಷ್ಟು ಬರೋದು ಗೇಟ್ ಕ್ಲೋಸ್ ಆಗಿ ಇನ್ನೇನ್ ಮಾಡೋದು ಸರಿ ಅಂತ ಹೇಳಿ ರಾಜರು ಏನ್ ಮಾಡಿದ್ರು, ರಾಜರುಗಳು ಸಾಕಷ್ಟು ಲಕ್ಷಗಟ್ಟಲೆ ದುಡ್ಡನ್ನ ಹಾಕಿ ಅವರುಗಳು ದೊಡ್ಡ ದೊಡ್ಡ ಹಡಗುಗಳನ್ನ ತಯಾರು ಮಾಡುವಂತಹ ಕೆಲವೊಂದಿಷ್ಟು ಏನಪ್ಪಾ ಅಂತಂದ್ರೆ ಕಾರ್ಖಾನೆಗಳನ್ನ ಪ್ರಾರಂಭವನ್ನ ಮಾಡಿದ್ರು. ಅನೇಕ ನಾವಿಕರುಗಳಿಗೆ ಕೂಡ ಯಾವ ರೀತಿಯಾಗಿ ಸಮುದ್ರದಲ್ಲಿ ನಾವೆಗಳನ್ನ ಓಡಿಸಬೇಕು ಅಂತ ಹೇಳಿ ಟ್ರೈನಿಂಗ್ ಕೊಡ್ಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರು. ನೌಕೆಗಳನ್ನ ತಯಾರು ಮಾಡುವಂತಹ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ದೊಡ್ಡ ದೊಡ್ಡ ಬೃಹತ್ ನೌಕೆಗಳು ತಯಾರಾದವು. ಆಮೇಲೆ ಟ್ರೈನ್ ಕೂಡ ಮಾಡಿದ್ರು, ನಾವಿಕರಿಗೆ ಮಾಡಿ ಒಬ್ಬೊಬ್ಬ ನಾವಿಕರಿಗೆ ಒಂದು 50, 100, 200 ಜನ ನಾವಿಕ ಏನಪ್ಪಾ ಅವರಿಗೆ ಸಹಚರರನ್ನ ಕೊಟ್ಟು, ಸರಿ ಇನ್ನ ನೀವು ಅಟ್ಲಾಂಟಿಕ್ ಮಹಾಸಾಗರಗಳಲ್ಲಿ ನೀವು ಹೋಗ್ಬೇಕು, ಇಲ್ಲಿ ಇಳಿರಿ, ಈ ಸಮುದ್ರದೊಳಗೆ ಇಳಿದು ಇನ್ನು ಮೇಲೆ ನೀವುಗಳು ಹೊಸದಾದಂತಹ ಜಲಮಾರ್ಗಗಳನ್ನ ಕಂಡು ಹಿಡಿಬೇಕು ಅಂತ ಹೇಳಿ ಸವಾಲನ್ನು ಕೊಟ್ಟರು. ಸಾಕಷ್ಟು ದುಡ್ಡು ಕೊಟ್ಟರು, ಎಲ್ಲ ಕೊಟ್ಟರು. ಜೊತೆಗೆ ಅಷ್ಟನ್ನದ್ರೊಳಗಪ್ಪ ಅಂತ ಹೇಳಿದ್ರ ದಿಕ್ಸೂಚಿಯನ್ನ ಕಂಡುಹಿಡಿದಿದ್ರು, ಆಸ್ಟ್ರಾಲಾಬ್ ಅಂತ ಹೇಳಿ ಕಂಡುಹಿಡಿದಿದ್ರು. ದಿಕ್ಸೂಚಿ ಅಂದ್ರೆ ದಿಕ್ಕುಗಳನ್ನ ತೋರಿಸ್ತಾ ಇತ್ತು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಯಾಕಂದ್ರೆ ನೀರೋ ಸಮುದ್ರ, ಯಾವ ದಿಕ್ಕಿಗೆ ನಾವೇ ಹೊಂಟೈತಿ ಅನ್ನೋಂಥದ್ದು ಹೆಂಗ್ ಗೊತ್ತಾಗ್ಬೇಕು, ಹೌದಲ್ಲ? ಅದಕ್ಕೆ ದಿಕ್ಸೂಚಿ ಬೇಕಾಗಿತ್ತು. ಜೊತೆಗೆ ಆಸ್ಟ್ರಾಲಾಬ್ ಅಂತ ಹೇಳಿದ್ರೆ ನಕ್ಷತ್ರ ಗ್ರಹೋನ್ನತಿ ಮಾಪಕ ಅಂತ ಹೇಳಿ ಕರೆದ್ರು ಅದನ್ನ. ಏನಿದು ಅಂತ ಹೇಳಿದ್ರೆ ನಕ್ಷತ್ರಗಳ ಮೂಲಕ ಅವರುಗಳು ಅಕ್ಷಾಂಶ ರೇಖಾಂಶಗಳನ್ನ ಗುರುತು ಹಚ್ಕೊತಾ ಇದ್ರಂತೆ ಮಕ್ಕಳೇ. ನಾನು ಯಾವ ಕಡೆ ಹೋಗ್ತಾ ಇದ್ದೀನಿ, ಎಲ್ಲಿ ಹೊಂಟಿದ್ದೀನಿ ಅಂತ. ರಸ್ತೆ ಮೇಲೆ ಹೋಗ್ಬೋದಾದ್ರೆ ನಾವು ಹೇಳ್ಬೋದು, ಆದ್ರೆ ಇಲ್ಲಿ ಹೋದ್ರೆ ಗೊತ್ತಾಗಲ್ಲ. ನಕ್ಷತ್ರ ಗ್ರಹೋನ್ನತಿ ಮಾಪಕ ಮತ್ತು ಸಿಡಿಮದ್ದುಗಳನ್ನ ಕಂಡುಹಿಡಿದಿದ್ರು. ನೀವು ಕೇಳ್ಬೋದು, ಅಲ್ಲ ಟೀಚರ್ ಈ ಸಮುದ್ರದೊಳಗೆ ಹೋಗ್ಬೇಕಾದ್ರೆ ಸಿಡಿಮದ್ದಿನ ಈ ಕೆಲಸ ಏನು ಅಂತ ಕೇಳ್ಬೋದು. ಯಾಕೆ ಅಂದ್ರೆ ಸಮುದ್ರದಲ್ಲಿ ಅತಿ ದೊಡ್ಡ ದೊಡ್ಡ ತಿಮಿಂಗಿಲಗಳು ಇರ್ತಾವ, ವೇಲ್ಸ್ ತಿಮಿಂಗಲಗಳು ಇರ್ತಾವ, ಹೌದಾ? ಅವುಗಳಿಗೆ ಎಷ್ಟು ಶಕ್ತಿ ಇರ್ತದಪ್ಪ ಅಂತ ಹೇಳಂತಂದ್ರೆ ಇಡೀ ಒಂದು ನಾವೆಯನ್ನೇ ಡಂಪ್ ಮಾಡಿಬಿಡುವಂತಹ ಉರುಳಿಸಿ ಬಿಡುವಂತಹ ಶಕ್ತಿ ಇರ್ತದಂತ. ನಾವೇ ಹೋಗ್ತಿರ್ತೀವಿ, ಕೆಳಗಡೆ ಒಂದು ದೊಡ್ಡ ತಿಮಿಂಗಲ ಬಂತಪ್ಪ ಅಂದ್ರೆ ಒಂದ್ಸಲ ಹಿಂಗ್ ಮಾಡಿಬಿಟ್ರೆ ನಾವೇ ಡಬ್ಬದ ತಳಗನ. ಅದ್ರ ಸಲುವಾಗಿನೇ ಅವರು ಸಮುದ್ರದ ಆಳಕ್ಕೆ ಸೆಂಟ್ರದ ಪ್ಲೇಸ್ಗಳಿಗೆ ಹೋದಾಗೆಲ್ಲ ಅಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಆ ಸಿಡಿಮದ್ದುಗಳು ಢಮ್ ಅಂತ ಹಾರಿಸ್ಬಿಡ್ತಿದ್ರಂತ. ಆ ಒಂದು ಅವಾಜಿಗೆ ಆ ತಿಮಿಂಗಲಗಳ ಸಮೀಪ ಬರ್ತಾ ಇರಲಿಲ್ಲ ಅಂತ ಆಕ್ಚುಲಿ ಅಂತಂದ್ರೆ. ಹೀಗಾಗಿ ಇದನ್ನೆಲ್ಲವನ್ನು ಯಾರು ಮಾಡಿದ್ರು, ಪೋರ್ಚುಗಲ್ ಮತ್ತು ಸ್ಪೇನ್ ದೇಶದವರು ಮಾಡಿದ್ರು. ಸಾಕಷ್ಟು ಅವಾಗ ವಾಸ್ಕೋಡಿ ಗಾಮಾ ಅಂತಕ್ಕಂಥವನು ಮತ್ತು ಬರ್ತಲೋಮ್ ಡಯಾಸ್ ಅಂತಕ್ಕಂಥವನು ಹಾಗೂ ಕೊಲಂಬಸ್ ಅನ್ನುವಂತಹ ಅನೇಕ ದೊಡ್ಡ ದೊಡ್ಡ ನಾವಿಕರುಗಳು ಏನ್ ಮಾಡಿದ್ರು ಅಂತ ಹೇಳಂತಂದ್ರೆ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿಬೇಕು ಅಂತ ಹೇಳಿ ನಾವೆಗಳ ಜೊತೆಗೆ ತಮ್ಮ ಸಹಚರ ಜೊತೆಗೆ ಹೋದ್ರು. ಆಗ ಕೊಲಂಬಸ್ ಇಲ್ಲಿಂದ ಈ ಮುಂದೆಲ್ಲ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಬರ್ತದೆ, ನಾನು ಅದನ್ನ ಡ್ರಾ ಮಾಡಿಲ್ಲ. ಅವ ಏನ್ ಮಾಡ್ಬಿಟ್ಟ ಅಂತಂದ್ರೆ ಇಲ್ಲಿಂದ ಬಂದು ಇಲ್ಲಿ ನಿಂತ್ಬಿಟ್ಟ. ಅಲ್ಲಿ ಐ ಗಾಟ್ ಇಂಡಿಯಾ ಅಂತ ಹೇಳಿ ಹಾರಾಡಕ್ ಸ್ಟಾರ್ಟ್ ಮಾಡಿದ. ಆದ್ರೆ ಆತ ಕಾಲಿಟ್ಟಿದ್ದು ಯಾವ ಪ್ರದೇಶ ಆಗಿತ್ತು ಅಂತಂದ್ರೆ ವೆಸ್ಟ್ ಇಂಡೀಸ್ ಆಗಿತ್ತು, ಹೌದಾ? ನಂತರ ಮತ್ತ ಇನ್ನೊಬ್ಬ ಬಂದಾತ ಇಲ್ಲಿ ಆಫ್ರಿಕಾದ ಗುಂಪು ಬುಷಿರಾ ಅಂತ ಕರೀತಾರೆ. ಇದನ್ನ ಮುಟ್ಟಿ ಸ್ಟ್ರೇಟ್ ಕರೆಕ್ಟ್ ಬಂದವನಿರೋ ಯಾರಪ್ಪ ಅಂತಂದ್ರೆ ಆತನೇ ವಾಸ್ಕೋಡಿ ಗಾಮಾ. ವಾಸ್ಕೋಡಿ ಗಾಮಾ ಭಾರತದ ಕಲ್ಲಿಕೋಟೆಯ ಕಪ್ಪಡ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಕಾಲನ್ನ ಇರಿಸಿದ. ಬಹಳ ಖುಷಿಯಾಗ್ಬಿಡ್ತು ಅವರಿಗೆ, ಓ ಭಾರತಕ್ಕೆ ನಾವುಗಳು ಏನಪ್ಪಾ ಅಂದ್ರೆ ಜಲಮಾರ್ಗವನ್ನ ಕಂಡು ಹಿಡಿದ್ವಿ ಅಂತ. ಆದ್ರೆ ಇಲ್ಲಿವರೆಗೆ ಬಂದು ಹೋಗ್ಬೇಕಾದ್ರೆ ಸರಿ ಸುಮಾರಾಗಿ 10,800 ಅದಕ್ಕೆ ನ್ಯಾಟಿಕಲ್ ಮೈಲುಗಳು ಉದ್ದ ಬರ್ಬೇಕಾಗ್ತಾ ಇತ್ತು. ನೀವು ಕೇಳ್ಬಿಟ್ಟು ಟೀಚರ್ ಈಗೂ ಹಿಂಗ ಬರ್ತಾರೆ ಅಂದ್ರೆ ಇಲ್ಲ, ಈಗೆಲ್ಲ ಸಾಕಷ್ಟು ಒಳ್ಳೆ ಒಂದು ಫೆಸಿಲಿಟೀಸ್ ಇದೆ. ನಂತರದಲ್ಲಿ ಎಷ್ಟನೇ ಇಸ್ರೋ ಅಂದ್ರೆ 1869ರಲ್ಲಿ ಇಲ್ಲಿ ಈಜಿಪ್ಟ್ ಸಮೀಪ ಒಂದು ಸುಯೇಜ್ ಕಾಲುವೆ ಅಂತ ಹೇಳಿ ಕಂಡು ಹಿಡಿದ್ರು. ಅದ್ರ ಮೂಲಕ ಈ ಒಂದು ಭಾರತಕ್ಕೆ ಬರುವಂತಹ ಒಂದು ದಾರಿ ಎಷ್ಟು ಕಿರಿದಾಯಿತು ಅಂತ ಹೇಳಿದ್ರೆ ಕೇವಲ ಅಲ್ಲಿ ಎಷ್ಟು ಸಮೀಪ ಆಗಿಬಿಟ್ಟು 6,200
ಮೈಲುಗಳಷ್ಟು ಕಡಿಮೆ ಆಯಿತು, ಅಂದ್ರೆ ಅರ್ಧದಷ್ಟು ಕಡಿಮೆ ಆಯಿತು ಮುಂದೆ 1869. ಆದ್ರೆ 1400 ನೀವು ಕೇಳ್ಬೋದು ವಾಸ್ಕೋಡಿಗಾಮ ಯಾವಾಗ ಬಂದ ಟೀಚರ್ ಅಂತ ನಾವು ಕೇಳ್ಬೋದು. ಆತ ಭಾರತಕ್ಕೆ ಮುಂದೆ 1498ರಲ್ಲಿ ಆತ ಭಾರತಕ್ಕೆ ಬರ್ತಾನೆ. ಮುಂದೆ ಬಂದ ನಂತರದಲ್ಲಿ ವ್ಯಾಪಾರ ಈ ರೀತಿಯಾಗಿ ಸ್ಟಾರ್ಟ್ ಆಗ್ತದೆ. ಇದೇ ಹೊಸ ಜಲಮಾರ್ಗಗಳನ್ನ ಈ ರೀತಿಯಾಗಿ ಕಂಡುಹಿಡಿದ್ರು.